ಸ್ನೇಹಿತರೆ, ಈ ಒಂದು ವಿಡಿಯೋ ಒಳಗಡೆ ಹಸ್ಬೆಂಡ್ ಆ್ಯಂಡ್ ವೈಫ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ನಾನು ನೋಡಿದ್ದೀನಿ, ಕಮ್ಯುನಿಕೇಟ್ ಸರಿಯಾಗಿ ಆಗದೇ ಇರೋ ಜಗಳಗಳ ಸ್ಟಾರ್ಟ್ ಆಗುತ್ತೆ. ನೋಡಿ, ಒಂದು ಮಾತು ನಮಗೆ ಸರಿಯಾಗಿ ಆಡೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಒಬ್ಬರ ಮನಸ್ಸಲ್ಲಿ ನಾವು ಜಾಗ ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಆ ಮಾತಿಂದ ಇವತ್ತು ಎಷ್ಟೋ ಡಿವೋರ್ಸ್ಗಳಾಗಿದೆ, ಜಗಳಗಳಾಗಿದೆ. ಬಟ್ ಈ ರಿಲೇಷನ್ಶಿಪ್ಪಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯ ಏನು ಕಮ್ಯುನಿಕೇಟ್ ಮಾಡಬೇಕು, ಯಾವ ಥರ ಕಮ್ಯುನಿಕೇಷನ್ ಮಾಡಿದ್ರೆ ಇನ್ನೂ ಬೆಟರ್ದೇನಾಗುತ್ತೆ ಒಂದು ರಿಲೇಷನ್ಶಿಪ್ ಅಂದರೆ, ಇಲ್ಲಿ ಕೆಲವು ವಿಚಾರಗಳನ್ನ ಶೇರ್ ಮಾಡ್ತೀನಿ. 3 ಟಿಪ್ಸು ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ, ಕೊನೆ ತನಕ ನೋಡಿ ವಿಡಿಯೋನ, ರೈಟ್? ಸೊ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರಾಕ್ಟಿಕಲ್ ಕಮ್ಯುನಿಕೇಷನ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ರಾಕ್ಟಿಕಲ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ನೋಡಿ, ಎಕ್ಸಾಂಪಲ್ ಕೆಲವರು ವ್ಯಂಗ್ಯವಾಗಿ ಮಾತಾಡ್ತಾರೆ. ನೋಡಿ, ವ್ಯಂಗ್ಯವಾಗಿ ಮಾತಾಡಿದಾಗ ಅಪೋಸಿಟಲ್ಲಿರೋರಿಗೆ ಇಂಡೈರೆಕ್ಟ್ಲಿ ಅದು ಹರ್ಟ್ ಮಾಡುತ್ತೆ. ವ್ಯಂಗ್ಯವಾಗಿ ಮಾತಾಡೋದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಓಕೆ, ಪ್ರಾಕ್ಟಿಕಲ್ ಉದಾಹರಣೆಗೆ ಏನೋ ಒಂದು ಕೆಲಸ ಆಗಬೇಕಿರುತ್ತೆ, ಏನೋ ಒಂದು ಕೆಲಸದ ವಿಚಾರವಾಗಿ ನೀವೇನೋ ಮಾತಾಡ್ತಿರ್ತೀರಾ, ಅಲ್ಲಿ ಪ್ರಾಕ್ಟಿಕಲ್ ಕಮ್ಯುನಿಕೇಷನ್ ನಡೀತಾ ಇದ್ದರೆ ಅಲ್ಲಿ ವ್ಯಂಗ್ಯವಾಗಿ ಯಾರ ಮಧ್ಯೆನೂ ಆ ಒಂದು ಭಾಷೆ ಬರದೇ ಇದ್ದಾಗ ಅಲ್ಲೇನಾಗುತ್ತೆ ಹೇಳಿ ನೋಡೋಣ, ಒಂದು ಹೆಲ್ದಿ ಕನ್ವರ್ಜೇಷನ್ ಬಿಲ್ಡ್ ಆಗುತ್ತೆ. ಹೆಲ್ದಿ ಕನ್ವರ್ಜೇಷನ್ ಬಿಲ್ಡ್ ಆದಾಗ ಅಲ್ಲಿ ಸರಿ ಹೋಗ್ತೀವಿ. ಓಕೆ, ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಇಂಡೈರೆಕ್ಟ್ಲಿ ವ್ಯಂಗ್ಯವಾಗಿ ಮಾತಾಡುವಂಥದ್ದನ್ನು ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ಮಾಡಬೇಡಿ. ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟಿಗೆ ಬರೋಣ. ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ವೆರಿ ಕಡಿಮೆ ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಎಕ್ಸಾಂಪಲ್, ಯಾವುದೋ ಕೆಲಸದ ಮೇಲೆ ಹಸ್ಬೆಂಡ್ ಆಚೆ ಹೋಗಿರ್ತಾರೆ, ಇಲ್ಲ ವೈಫ್ ಆಚೆ ಹೋಗಿರ್ತಾರೆ. ಸೊ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಇರಲ್ಲ. ಎಲ್ಲೋ ಒಂದು ಕಡೆ ಅನುಮಾನ ಪಟ್ಟು ಮಾತಾಡೋದು, ಸಂಶಯ ಪಟ್ಕೊಂಡು ಯಾವುದೇ ವಿಚಾರ, ನಾನು ಒಂದು ಅಫೇರ್ ಬಗ್ಗೆ ಮಾತಾಡ್ತಿಲ್ಲ, ಯಾವುದೇ ಒಂದು ಕೆಲಸದ ಮೇಲೆ ಏನೇ ಇದ್ರೂ, ಉದಾಹರಣೆಗೆ ಹಸ್ಬೆಂಡ್ ಯಾವುದೋ ಒಂದು ಕೆಲಸ, ಪ್ರಾಜೆಕ್ಟ್ ಅಥವಾ ಇನ್ಯಾವುದೋ ಕೆಲಸದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಹೆಂಡತಿ ಅದನ್ನು ಅನುಮಾನ ಪಡುವಂಥದ್ದು, ಅಥವಾ ಹೆಂಡತಿ ಆ ಥರದೊಂದು ವರ್ಕ್ ಬಗ್ಗೆ ಅಥವಾ ರಿಲೇಷನ್ಶಿಪ್ ಬಗ್ಗೆ, ಅಥವಾ ಯಾರೋ ಅವರು ಒಂದು ರಿಲೇಷನ್ಶಿಪ್ಪಲ್ಲಿ ಬೇರೆ ಅವ್ರ ರಿಲೇಟಿವ್ ಬಗ್ಗೆ ಮಾತಾಡಿದ್ರೆ ಅದನ್ನು ಅನುಮಾನಾಸ್ಪದವಾಗಿ ಮಾತಾಡೋದು, ಇದಕ್ಕೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಅಂತ ಹೇಳಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಫಸ್ಟು ನಿಮ್ಮವ್ರನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಏನಿದೆ, ಅವ್ರ ನೇಚರ್ ಏನಿದೆ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಂಡಾಗ ಕಮ್ಯುನಿಕೇಷನ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ಕೆ ಶುರು ಆಗುತ್ತೆ, ರೈಟ್? ಸೊ ಆ ಕಾರಣಕ್ಕೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಮೇಲೆ ಒಂದು ರಿಲೇಷನ್ಶಿಪ್ ಹೆಲ್ದಿಯಾಗಿ ಮೂವ್ ಆನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟ್ ಬರೋಣ. ಇಂಟ್ರೆಸ್ಟಿಂಗ್ ಕಮ್ಯುನಿಕೇಷನ್ ಭಾಳ ಕಡಿಮೆ ಆಗುತ್ತೆ. ಸೊ ಇಂಟ್ರೆಸ್ಟಿಂಗ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ, ನೀವು ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಕೆಲವರು ನೆಗ್ಲಿಜೆನ್ಸಿ ಮಾಡ್ತಾರೆ. ಎಕ್ಸಾಂಪಲ್, ಹಸ್ಬೆಂಡ್ ಏನೋ ಹೇಳ್ತಿರ್ತಾರೆ, ಅದನ್ನು ಕೇಳ್ತಾ ಇರಲ್ಲ ವೈಫ್ ಆದವಳು, ನೆಗ್ಲೆಕ್ಟ್ ಮಾಡ್ತಿರ್ತಾಳೆ, ನೆಗ್ಲಿಜೆನ್ಸಿ ಮಾಡ್ತಿರ್ತಾಳೆ. ಸೊ ಇದಾಗಬಾರ್ದು. ಸೇಮ್ ವೈಫ್ ಏನೋ ಹೇಳ್ತಿರ್ತಾರೆ ಗಂಡನಿಗೆ, ಗಂಡ ನೆಗ್ಲಿಜೆನ್ಸಿ ಮಾಡ್ತಾನೆ. ಸೊ ಇಲ್ಲಿ ಇಂಟ್ರೆಸ್ಟ್ ತೋರಿಸಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಸಂಬಂಧ ಯಾವ ಥರ ಬಿಲ್ಡ್ ಆಗ್ಲಿಕ್ಕೆ ಸಾಧ್ಯ ಇದೆ ನೋಡೋಣ. ಅಪೋಸಿಟಲ್ಲಿ ಹರ್ಟ್ ಮಾಡ್ದಂಗೆ ಆಗುತ್ತೆ ಇಂಡೈರೆಕ್ಟ್ಲಿ, ರೈಟ್? ಸೊ ಇಲ್ಲಿ ಒಂದು ಸಂಬಂಧ ಬಿಲ್ಡ್ ಆಗೋದೇ ಇಂಟ್ರೆಸ್ಟ್ ಮುಖಾಂತರ ಬಿಲ್ಡ್ ಆಗಿರುತ್ತೆ. ಆ ಕಾರಣಕ್ಕೆ ಇಲ್ಲಿ ನಾನು 3 ಪಾಯಿಂಟನ್ನು ನೋಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್ ಕಮ್ಯುನಿಕೇಷನ್, ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್, ಪ್ರಾಕ್ಟಿಕಲ್ ಕಮ್ಯುನಿಕೇಷನ್. ಈ 3 ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್ ಇದೆ ಒಂದು ರಿಲೇಷನ್ಶಿಪ್ಪಲ್ಲಿ, ಎಸ್ಪೆಷಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ. ಇದನ್ನು ಕ್ಯಾರಿ ಮಾಡಿದ್ರೆ ಆ ಒಂದು ಸಂಬಂಧ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನಾನೇ ಇದನ್ನು ಕುತ್ಕೊಂಡು ಯೋಚನೆ ಮಾಡಿಬಿಟ್ಟು ಪಾಯಿಂಟ್ಸನ್ನು ಶೇರ್ ಮಾಡಿದ್ದೀನಿ. ಬಿಕಾಸ್ ಕೌನ್ಸಿಲಿಂಗ್ ತೊಗೊಳ್ಬೇಕಾದ್ರೆ ಎಷ್ಟೋ ಜನ ಶೇರ್ ಮಾಡಿಕೊಳ್ತಾರೆ, ನಮ್ಮದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ, ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಸ್ಟಡಿ ಮಾಡಿಬಿಟ್ಟೆ ನಾನು ಈ ಪಾಯಿಂಟ್ಸನ್ನು ಶೇರ್ ಮಾಡಿದ್ದೀನಿ. ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ಬಗ್ಗೆ, ಈ ಒಂದು ಪಾಯಿಂಟ್ ಬಗ್ಗೆ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.